ಹೈಕಮಾಂಡ್ಗೆ ಏನು ಭರವಸೆ? ನೋಡ್ರಿ, ಪ್ರಾಸಿಕ್ಯೂಷನ್ ಬಗ್ಗೆ ಒಂದು ಕಾಮನ್ ಸೆನ್ಸು ರಾಜ್ಪಾಲರಿಗೆ ಇರಬೇಕಾಗಿತ್ತು. ಬೀದಿಲಿ ಹೋಗೋರೆಲ್ಲ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ, ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಲೆಟ್ರ್ ಕೊಟ್ಬಿಟ್ರೆ ರಾಜ್ಯ ನಡೆಸೋದಂಗೆ. ಕಾನೂನಲ್ಲಿ 17B ಕರೆಕ್ಟಾಗಿ ನಮೂದಾಗಿದೆ. ಯಾರು ತನಿಖಾ ಅಧಿಕಾರಿಗಳಿದ್ದಾರೆ ಅವರು, ಈಗ ಎಕ್ಸಾಂಪಲ್ಲು, ನನ್ನ ಒಬ್ಬ ಮಿನಿಸ್ಟ್ರ್ ಮೇಲೆ ಒಬ್ಬ ಇನ್ಸ್ಪೆಕ್ಟರ್ ತನಿಖೆ ಮಾಡೋಕ್ಕಾಗದೇ ಇರಬೇಕು, ಯಾಕಂದ್ರೆ ಅವ್ರಿಗಿಂತ ಉನ್ನತ ಅಧಿಕಾರದಲ್ಲಿರೋದನ್ನ ರಾಜ್ಪಾಲರಿಗೆ ಕೇಳಬೇಕು ಅಂತೇಳಿ ಕರೆಕ್ಟಾಗಿ ಕಾನೂನಲ್ಲಿ ಇದೆ. ಈ ಕಾನೂನನ್ನ ಮಾಡಿದವ್ರೆ BJP-ಯವರು. ಸಿಕ್ದವರೆಲ್ಲ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕು, ರೋಡಲ್ಲಿ ಹೋಗೋರೆಲ್ಲ ತನಿಖೆ ಮಾಡಬೇಕು ಅಂತ ಕೊಡೋದಕ್ಕೆ ದಾಸಯ್ಯನ ಹತ್ರನೆಲ್ಲ ಲೆಟ್ರ್ ಇಸ್ಕೊಂಡು ರಾಜ್ಪಾಲರು BJP-ಯವರು ಹಾಕೊಟ್ಟಂತ ಏನು ಡ್ರಾಫ್ಟ್ ಮೇಲೆ ಸೈನ್ ಹಾಕಿ ಕೊಟ್ಬಿಟ್ಟು ನಿಮ್ಮನ್ನ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀವಿ ಅಂತ ಹೇಳೋದು ಸಂವಿಧಾನದಲ್ಲೇ ತಪ್ಪು ನಿರ್ಧಾರವನ್ನ ರಾಜ್ಪಾಲರು ಮಾಡಿದ್ದಾರೆ. ರಾಜ್ಪಾಲರು BJP-ಯ ಏಜೆಂಟ್, ಅದೇನೇನು ಎರಡು ಮಾತಿಲ್ಲ. ಡೆಲ್ಲಿಗೆ ಹೋದ್ರು, ಅಮಿತ್ ಶಾ ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರನ್ನ ಮೀಟ್ ಆದ್ರು, ಮಾರನೇ ಬಂದ್ಬಿಟ್ಟು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಸಂವಿಧಾನ ಬಾಹಿರ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬೇಕಾಗಿರೋದು ಯಾರು? ತನಿಖಾ ಸಂಸ್ಥೆಗಳು, ಆರ್ ಪೊಲೀಸ್, ಆರ್ ಲೋಕಾಯುಕ್ತ, ಆರ್ CBI, ಆರ್ ED. ಈ ರೀತಿಯ ತನಿಖಾ ಸಂಸ್ಥೆಗಳು ಕೇಳಬೇಕು, ಇನ್ವೆಸ್ಟಿಗೇಷನ್ ಮಾಡಿ. ಈಗ ನಾನು ಹೋಗ್ತೀನಿ, ನಾನು ಪ್ರೈಮ್ ಮಿನಿಸ್ಟರ್ ಮೇಲೆ ತನಿಖೆ ಮಾಡಬೇಕು, ಇಷ್ಟು ದುಡ್ಡು ಹೊಡ್ಕೊಂಡ್ಬಿಟ್ಟವ್ರೆ ಕೊಡಿ ಅಂದರೆ ಕೊಟ್ಟರು, ರೋಡಲ್ಲಿ ಹೋಗೋರಿಗೆಲ್ಲ ಕೊಟ್ಬಿಟ್ರೆ ತನಿಖಾ ಸಂಸ್ಥೆಗಳು ಆ ಸಾಂವಿಧಾನಿಕ ಇದುಗಳು ತಪ್ಪು. ರಾಜ್ಪಾಲರು ಮಾಡಿರೋದೇ ಕಾನೂನು ಬಾಹಿರ. ಅದರಿಂದ ರಾಜ್ಪಾಲರ ನಡೆಯ ವಿರುದ್ಧ ನಾವೆಲ್ಲ ಇದೀವಿ. ವೈಟ್ನರ್ ಹಾಕಿರೋ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ವೈಟ್ನರ್ ಸಿದ್ದರಾಮಯ್ಯ ಅಂತ BJP ಅವರು ಹೇಳ್ತಿದ್ದಾರೆ. ಯಾರು ವೈಟ್ನರ್? ಒಂದ್ ನಿಮಿಷ ರೀ, ಇಲ್ಲಿ ಯಾವ್ದೋ ಒಂದು ಲೆಟರ್ ಸೈನ್ ಮಾಡ್ಬೇಕಾದ್ರೆ ತಪ್ಪಾಗ್ತದೆ. ಒಂದು ವೈಟ್ನರ್ ಹಾಕಿರ್ತೀವಿ, ಎಂತ ವೈಟ್ನರ್ ಹಾಕಿರೋದೇ ತಿದ್ದೋದ ಅಂತ ಹಂಗಂತ ಹೇಳಿದ್ರೆ ಯಡಿಯೂರಪ್ಪ ಪ್ರತಿಯೊಂದನ್ನು ತಿದ್ದುತ್ತಾ ಇದ್ರು. ಹಂಗಾರೆ ತಿದ್ದಪ್ಪ ಯಡಿಯೂರಪ್ಪ ಅನ್ನಕ್ಕಾಗತ್ತ? ನಾವು ಅವೆಲ್ಲ ಸುಳ್ಳು. ಸುಮ್ಮನೆ 136 ಇರುವಂತ ಪಕ್ಷವನ್ನ, ಸರ್ಕಾರವನ್ನ ಅವರು ಅಸ್ಥಿರ ಮಾಡಬೇಕು ಅಂತ ಹೇಳಿ, ಆ ಅಸ್ಥಿರ ಮಾಡೋದಕ್ಕೆ BJP-ಯ ವಿರುದ್ಧ ಎಲ್ಲೆಲ್ಲಿ ಸರ್ಕಾರಗಳಿವೆ ಅಲ್ಲಿ ರಾಜ್ಪಾಲರ ಮೂಲಕ ಕೇಂದ್ರ ಸರ್ಕಾರ ಇಂಡೈರೆಕ್ಟ್ ಆಗಿ ಸರ್ಕಾರವನ್ನ ನಡೆಸ್ತಾ ಇದೆ. ತಮಿಳುನಾಡಲ್ಲೂ ಅದೇ ಕೆಲಸ, ಪಶ್ಚಿಮ ಬಂಗಾಳದಲ್ಲೂ ಅದೇ ಕೆಲಸ, ಛತ್ತೀಸ್ಗಢದಲ್ಲೂ ಅದೇ ಕೆಲಸ, ಹೇಮಂತ್ ಸೊರೇನ್ ಮೇಲೂ ಅದೇ ಕೆಲಸ, ಡೆಲ್ಲಿಯಲ್ಲಿನೂ ಅದೇ ಕೆಲಸ, ತಮಿಳುನಾಡಲ್ಲೂ ಅದೇ ಕೆಲಸ, ಕೇರಳದಲ್ಲೂ ಅದೇ ಕೆಲಸ. ಈಗ ಕರ್ನಾಟಕಕ್ಕೆ ಬಂದಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿದೆ ಅಂತ ಇದನ್ನ ಅಸ್ಥಿರ ಮಾಡಿದ್ರೆ ದೇಶದಲ್ಲಿ ಅಸ್ಥಿರ ಮಾಡಬಹುದು ಅನ್ನೋದು BJP-ಯವರ ತಂತ್ರ. ಅದನ್ನ ವಿಫಲಗೊಳಿಸಲು ನಾವು ರಣತಂತ್ರನ ಎಣಿತಾ ಇದ್ದೀವಿ.